ಬೆಳಗ್ಗಿಂದ ಎಲ್ಲರೂ ಕಾಯ್ತಿದ್ದ ಕ್ಷಣ ಬಂದೇ ಬಿಡ್ತು. ಮೂಡಿಗೆರೆ ತಲುಪಿದ ತಕ್ಷಣ ನಮ್ಮ ಖುಷಿಗೆ ನಿಜವಾಗ್ಲೂ ಮಿತಿನೇ ಇರಲಿಲ್ಲ. ಯಾಕಂದರೆ ದಾರಿಯಲ್ಲಿ ಅಕ್ಷಯ್ ಮತ್ತು ಪವನ್ ಸಿಕ್ಕಿದ್ರು. ಬೈಕ್ಗಳ ಸಂಖ್ಯೆ ಜೊತೆಗೆ ನಗುವಿನ ಸದ್ದು ಕೂಡ ಹೆಚ್ಚಾಯಿತು. ಇನ್ನು ಮುಂದೆ ರೈಡ್ ಇನ್ನೂ ಸ್ಪೆಷಲ್ ಆಗಿರಲಿದೆ ಅನ್ನೋ ಫೀಲಿಂಗ್. ಆದರೆ ಬೈಕ್ ರೈಡ್ ಅಂದರೆ ಪ್ಲಾನ್ ಮಾಡಿದಾಗ ಎಲ್ಲೋ ನಡೆಯಲ್ಲಲ್ವಾ. ಏನಾದರೂ ಪರವಾಗಿಲ್ಲ, ಆದರೆ ಇದು ಆಗಬಾರ್ದು ಅಂತ ಏನು ಯೋಚನೆ ಮಾಡಿದ್ವೋ ಅದೇ ಆಗೋಯ್ತು. ಬೈಕ್ ಪಂಚರ್. ಒಂದೇ ಕ್ಷಣದಲ್ಲಿ ರೈಡ್ನ ನಿಲ್ಲಿಸಬೇಕಾಯಿತು. ಆ ಪಂಚರ್ ರಿಪೇರ್ ಆಗೋದಕ್ಕೆ ಸುಮಾರು 1.5 2 ಗಂಟೆ ಕಳೆದೋಯ್ತು. ಆಗಲೇ ಸುಮಾರು ಕಿಲೋಮೀಟರ್ ರೈಡ್ ಮಾಡಿದ್ರಿಂದ ಬಾಡಿ ಸಂಪೂರ್ಣ ಎಕ್ಸಾಸ್ಟ್ ಆಗಿತ್ತು. ಎನರ್ಜಿ ಕೂಡ ಆಲ್ಮೋಸ್ಟ್ ಝೀರೋ. ಆದರೂ ಅಡ್ವೆಂಚರ್ ಅಂದರೆ ಇದೆ ಅಲ್ವಾ. ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಬಂದಾಗಲೇ ನಂತರದ ಮೆಮೊರೀಸ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತವೆ. ಕೊನೆಗೆಲ್ಲವೂ ಸರಿ ಮಾಡಿ ಮತ್ತೆ ರೈಡ್ ಶುರು ಮಾಡಿದ್ವಿ. ನಮ್ಮ ಮುಂದಿನ ಸ್ಟಾಪ್ ಕೊಟ್ಟಿಗೆಹಾರ. ಈ ಪ್ಲೇಸ್ ಬಗ್ಗೆ ಕೇಳಿದವರಿಲ್ಲ, ನೋಡಿದವರಿಲ್ಲ. ಯಾಕಂದರೆ ಸುತ್ತಲೂ ಹಸಿರಿನ ಬೆಟ್ಟಗಳು, ತಂಪಾದ ಗಾಳಿ, ಆ ರೋಡ್ ಜಂಕ್ಷನಲ್ಲಿ ಸಿಗುವ ಆ ಮಲೆನಾಡು ವೈಬ್. ಕೆಲವು ನಿಮಿಷ ಅಲ್ಲೇ ನಿಂತರೂ ಮನಸ್ಸು ಫ್ರೆಶ್ ಆಗಿಬಿಡುತ್ತೆ. ಅದಕ್ಕೆ ಕೊಟ್ಟಿಗೆಹಾರಕ್ಕೆ ಬಂದರೆ ನೇಚರ್ ಅಷ್ಟೇ ಅಲ್ಲ, ಅಲ್ಲಿನ ಅಥೆಂಟಿಕ್ ಮಲೆನಾಡು ನೀರು ದೋಸೆ ಕೂಡ ಮಿಸ್ ಮಾಡೋಕ್ಕಾಗಲ್ಲ. ನಾವೊಂದು ಹೋಟೆಲ್ನಲ್ಲಿ ನಿಂತು ಬಿಸಿ ಬಿಸಿ ನೀರು ದೋಸೆ ಜೊತೆಗೆ ಮಳೆನೂ ಎಂಜಾಯ್ ಮಾಡ್ತಿದ್ವಿ. ಒಂದೊಂದು ತುತ್ತು ತಿಂದಾಗಲೆಲ್ಲ ರೈಡ್ನ ಆಯಾಸ ನಿಧಾನವಾಗಿ ಕರಗೋಕ್ಕೆ ಶುರು ಆಯಿತು. ಅದಕ್ಕೆ ಅನಿಸುತ್ತೆ ಈ ರೂಟ್ನಲ್ಲಿ ಹೋಗುವ ರೈಡರ್ಸ್ ಆಗಲಿ, ಟೂರಿಸ್ಟ್ಸ್ ಆಗಲಿ ಬಹುತೇಕ ಎಲ್ಲರೂ ಒಮ್ಮೆಲೆ ನಿಂತು ನೀರು ದೋಸೆ ಟೇಸ್ಟ್ ಮಾಡೇ ಹೋಗ್ತಾರೆ. ಹೊಟ್ಟೆ ತುಂಬಿತು, ಮನಸ್ಸು ಕೂಡ ತುಂಬಿತು. ಮತ್ತೆ ಹೆಲ್ಮೆಟ್ ಹಾಕ್ಕೊಂಡು ಇನ್ನೂ ಸ್ಟಾರ್ಟ್ ಮಾಡಿ ಮಲೆನಾಡಿನ ಇನ್ನೊಂದು ಅದ್ಭುತ ಜರ್ನಿ ಕಡೆಗೆ ನಾವು ಹೊರಟ್ವಿ. ಮಳೆ ಫುಲ್ಲಾಗಿ ನಿಂತ್ಕೊಂತು. ನಾನು ರಾಘಣ್ಣನ ಗಾಡಿ ತೊಗೊಳಕತ್ತೀನಿ. ಕೆಳಗೂರು ಟೀ ಎಸ್ಟೇಟ್ಲಿಂದ ಹೋಗೋದು, ಹಾಗೆ ಮೈದಾಡಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಕಳ್ಸೋಕೆ ಹೋಗಿ ಆಲ್ಟ್ ಆಗ್ಬಿಡೋದೆ. ಅಕ್ಷಯ್ನೂ ಈ ಸಲ ವ್ಲಾಗ್ ಮಾಡೋಕತ್ತಾನ, ಅದಕ್ಕೆ ಅವ್ನು ನಿಧಾನಕ್ಕೆ ಬಂದ ಅನ್ಸುತ್ತೆ. ಆಲ್ಮೋಸ್ಟ್ 4:15 ಅನ್ಕೊತೀನಿ ಟೈಮ್. ಒಂದು ಕಮ್ಮಿ 400 ಕಿಲೋಮೀಟ್ರ್ ಆಲ್ರೆಡಿ ಹೊಡೆದ್ಬಿಟ್ಟಿವಿ ಗಾಡಿ. ಸೊ ಟಯರ್ಡ್ ಅಂತ ಏನಿಲ್ಲ. ಈ ಗಾಡಿ ಪಂಚರ್ ಆಗ್ಬಿಟ್ಟಿತ್ತು. ಸೊ ಅಲ್ಲೇ 1.5 ತಾಸು ತಿಂದ್ಬಿಡ್ತು. ಬಟ್ ಹಿಂಗೆ ಆಗ್ತಿರ್ತಾವೆ ಬೈಕ್ ತೊಗೊಂಬರ್ತೀವಿ ಅಂದಾಗ. ಫಾಗ್ ಹಿಡಿತು ಅನ್ಕೊಂತೀನಿ. ಫಾಗ್ ಹಿಡ್ದೈತಿ. ನಾವು ಏನೋ ಅನ್ಕೊಂಡು ತಂದೆ ಇದನ್ನು ಹೆಸರು ಮರ್ತೋಗ್ಬಿಟ್ಟು ನಾನು. ಯುದ್ಧಕಾಂಡ ಅಲ್ಲ, ಆ ಫಿಲ್ಮ್ ಒಳಗೆ ಟಿ ಎಸ್ಟೇಟ್ದಾಗ ಕಾರ್ ಗುದ್ದಿ ಇದನ್ನು ಮಾಡ್ತಾರೆ ನೋಡ್ರಿ, ಅದು ಇಲ್ಲೇ ಶೂಟ್ ಆಗಿರೋದಂತೆ. ಅಲ್ಲಿಗೆ ಹೋಗೋಣಂತೆ. ಅಂದರೆ ಅದೇ ಊರೊಳಗ್ಲಿಂದ ಹೋಗ್ತೀವಿ ನಾವು. ಬ್ಯೂಟಿ, ಭಾರಿ ಇಷ್ಟ ಆಯ್ತು ಈ ರೋಡು. ವಾವ್, ಇಂಥ ಒಳ್ಳೆ ಸೀನ್ರಿ, ಖುಷಿ ಆಗುತ್ತೆ. ಕೊಟ್ಟಿಗೆಹಾರ ಬಿಟ್ಟ ಮೇಲೆ ರೈಡ್ ಫೀಲೇ ಚೇಂಜ್ ಆಗ್ತಾಯಿತ್ತು. ರೋಡ್ನ ಎರಡೂ ಕಡೆ ಟೀ ಎಸ್ಟೇಟ್, ಮುಂದೆ ಕಾರುಸ್. ಆಗ್ತಾನೆ ಮಳೆಯಾಗಿದ್ದರಿಂದ ಆ ಮಣ್ಣಿನ ಸುವಾಸನೆ. ನಿಜ ಹೇಳಬೇಕಂದ್ರೆ ಈ ಥರ ರೋಡ್ಸ್ನಲ್ಲಿ ಸ್ಪೀಡಾಗಿ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಸ್ಲೋ ಆಗಿ ಹೋಗಬೇಕು, ನೋಡ್ತಾ ಹೋಗಬೇಕು, ಅನುಭವಿಸ್ತಾ ಹೋಗಬೇಕು. ಈ ಹಸಿರು ನೋಡಿದ್ರೆ ಕಣ್ಣಿಗೆ ತಂಪು, ಮನಸ್ಸಿಗೆ ನೆಮ್ಮದಿ. ನಿಮಗೆ ಗೊತ್ತಾ, ಈ ರೋಡ್ಗೆ ಒಂದು ವಿಚಿತ್ರ ಶಕ್ತಿ ಇದೆ. ಕೆಲವು ಜಾಗಗಳು ನಮ್ಮ ಹತ್ರ ಮಾತಾಡಲ್ಲ, ಆದರೆ ಸ್ವಲ್ಪ ಹೊತ್ತು ಇಲ್ಲೇ ಇರೋ ಅನ್ನೋ ಫೀಲಿಂಗ್ ಕೊಡುತ್ತವೆ. ಆದರೆ ಇಲ್ಲಿ ಜಾಗನೂ ಹಾಗೆ ಇತ್ತು, ಹೋಗೋ ದಾರಿನೂ ಹಾಗೆ ಇತ್ತು. ಕೆಳಗೂರು ಟೀ ಎಸ್ಟೇಟ್ ಅಂದರೆ ಬರೀ ಟೀ ಪ್ಲ್ಯಾಂಟ್ಸ್ ಅಲ್ಲ, ಇದು ಹಸಿರಿನ ಸಿರಿ, ಪ್ರಕೃತಿಯ ನಗೆ, ಮನಸ್ಸಿಗೆ ಮುಟ್ಟೋ ತಂಗಾಳಿ ಬೀಸೋ ಜಾಗ. ನಿಲ್ಲೋಣ ಅಂತ ಅನ್ನಿಸ್ತು. ಒಂದು ಟೀ ಕುಡಿಬೇಕು, 2 ಫೋಟೋ ತೆಗಿಬೇಕು, ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ಬೇಕು ಅಂತ. ಆದರೆ ಸಮಯ ಹೇಳ್ತು ಇನ್ನೂ ಮುಂದೆ ಹೋಗಬೇಕು ಅಂತ. ಕೆಲವೊಮ್ಮೆ ಲೈಫ್ ಕೂಡ ಹೀಗೆ ಮನಸ್ಸು ನಿಲ್ಲು ಅಂತ ಹೇಳುತ್ತೆ, ಸಮಯ ನಡಿ ಅಂತ ಹೇಳುತ್ತೆ. ಹಾಗಾಗಿ ನಾವು ಕೆಳಗೂರಲ್ಲಿ ಸ್ಟಾಪೇ ಮಾಡಲಿಲ್ಲ. ಕೆಳಗೂರನ್ನ ದಾಟೋ ಪರಿಸ್ಥಿತಿ ಬಂತು, ಆದರೆ ಅದರ ಸೌಂದರ್ಯವನ್ನು ಅಲ್ಲೇ ಬಿಟ್ಟು ಬರಲಿಲ್ಲ. ಸ್ವಲ್ಪ ಕಣ್ಣಲ್ಲಿ, ಸ್ವಲ್ಪ ಕ್ಯಾಮ್ರಾದಲ್ಲಿ, ಇನ್ನೂ ಹೆಚ್ಚು ಮನಸ್ಸಲ್ಲಿ ತುಂಬಿಕೊಂಡು ಹೊರಟ್ವಿ. ಯಾಕಂದರೆ ಕೆಲವು ಜಾಗಗಳಿಗೆ ಹೋಗೋದು ಒಂದು ಟ್ರಿಪ್, ಆದರೆ ಮತ್ತೆ ಮತ್ತೆ ಹುಡ್ಕೊಂಡು ಬರೋದು ಒಂದು ಫೀಲಿಂಗ್. ಅದೇ ಈ ಕೆಳಗೂರಲ್ಲಿರೋ ಮ್ಯಾಜಿಕ್.
ಇರು ಗುರು, ಬಸ್ ಬಂತು. ಇದು ಇದಾಗತ್ತದ ಗಾಡಿ, ಬ್ರೇಕ್ ಫೇಲ್ ಆಗತ್ತದ ಅಂದರೆ ಕಂಟಿನ್ಯೂ ಬ್ರೇಕ್ ಹಿಡ್ದು ಇನ್ನೇನು ಬ್ರೇಕ್ ಹಿಡಿಯೋಲ್ದು, ನಿಧಾನಕ್ಕೆ ಮತ್ತೆ ಪಂಚ್ ಮಾಡ್ಬೇಕು ಅಂತ ಬರುತ್ತೆ. ಇಲ್ಲ ಅದು ಸೆಕೆಂಡ್ ಪಂಚಿಗೆ ಬರಲಿಲ್ಲ. ಅಲ್ಲಿ ಫೋಕ್ಸ್ ವ್ಯಾಗನ್ ಅವನು ಆರು ನೋಡಕತ್ತಿದ್ರು ನೋಡಿ ಕಂಟಿನ್ಯೂಸ್. ಹಾಂ, ಅಲ್ಲಿ ಫಸ್ಟ್ ನನಗೆ ಕೈ ಕೊಟ್ಟಿದ್ದು. ಅದಾದ್ಮೇಲೆ ಮತ್ತೆ ಒಂದು 4-5 ಸಲ ಪಂಚ್ ಮಾಡಿದೆ, ಮತ್ತೆ ಒಳ್ಳೆ ಪ್ರೆಷರ್ ತೊಗೊಂತು. ಇಂಜಿನ್ ಬ್ರೇಕಿಂಗೇ ಮಾಡಾಕತ್ತೀನಿ. ಬೋರ್ಡ್ ಹಾಕಿರ್ತಾರೆ ನೋಡ್ಲೆ, ರಾಣಿಜರಿಗೆ ಹಿಂಗೆ ಹೋಗ್ತಾರನ. ಓಕಿತ್ತು ನೋಡಪ್ಪ, ಮತ್ತೆ ಓದ್ತಿದ್ದು. ಅದು ಭಾಳ ಮಿಸ್ ಆಗಕತ್ತೈತಿ. ಅದು ನಂಗೆ ಅನ್ಸಿದ ಮಟ್ಟಿಗೆ ಡಿಸ್ಕ್ ಕ್ಯಾಲಿಪರ್ ಎರಡೂ ಹೀಟ್ ಆಗಿರ್ತಾವೆ. ಇವಾಗ ಮೈದಾಡಿ ವ್ಯೂ ಪಾಯಿಂಟಿಗೆ ಹೊಂಟೀವಿ. ಈ ಮೈದಾಡಿ ವ್ಯೂ ಪಾಯಿಂಟ್ ಏನಂದರೆ, ನೀವು ರಾಣಿಜೇರಿ ಹೋಗ್ತಿರಲ್ಲ ಅದರಷ್ಟು ಟಫ್ ಏನಿರಲ್ಲ ರೋಡು. ಬಟ್ ಏನಂದರೆ ರಾಣಿಜೇರಿನ ಅಪೋಸಿಟಿಂದ ನೋಡ್ಬೋದು. ಅಪೋಸಿಟ್ ಅಂದರೆ ಒಂದು ಆ್ಯಂಗಲಿಂದ ಕಾಣುತ್ತೆ, ಬಟ್ ವ್ಯೂ ದೊಡ್ಡ ಲೆಕ್ಕ ಇರ್ತೈತಿ. ಪವನ್ ಭಾಳ ಕಷ್ಟಪಡಾಕತ್ತಾನ ಪಾಪ. ಆದ್ರೆ ನಿಜವಲ್ಲ ಒಂದು ಮಾತಾಡೋ ಅದು ಭಾರಿ ಮಾತಾಡ್ತಾನೆ ಅವನು. ಹಂಗೆ ನೋಡಿದರೆ ಎಕ್ಸ್ಪ್ಲನೇಷನ್ನು ಇದು ಟಾಪ್ ನಾಚ್ ಒಂದು. ಆದರೆ ಫಾಲೋವರ್ಸ್ ಭಾಳ ಕಮ್ಮಿ ಅದಾರ, ಸಬ್ಸ್ಕ್ರೈಬರ್ಸ್ ಅದು ಸೋಲೋ ಜಾಸ್ತಿ ಹೋಗ್ತಾನೆ ಅವನು. ಪವನ್ BMC ಏರ್ ಫಿಲ್ಟ್ರು ಮತ್ತು ರೆಡ್ ರೂಸ್ಟ್ರು ಎಕ್ಸಾಸ್ಟ್ ಹಾಕ್ಸ್ಬಿಟ್ಟಾನ ಅವ್ನು ಗಾಡಿಗೆ. ಅನ್ನಾಹುತ ಹೊಡೆಯಾಗತ್ತೈತೆ ಸೌಂಡ್ ನೆಕ್ಸ್ಟ್ ಲೆವೆಲ್ ಐತೆ ಒಂದು ಗಾಡಿದು. ವಾವ್, ಈ ಥರ ಗ್ರೀನ್ ಇದ್ರೊಳಗೆ ರೆಡ್ ಪೋಲೋ ಅಲ್ಟೆ. ಕೆಳಗೂರ್ದೊಂದು ಅದು ಅಷ್ಟೇ ಇತ್ತು, ಆನ್ ದ ವೇನೇ ಅಲ್ಲ. ಸೊ ಅದನ್ನೊಂದು ನೋಡಿದ್ವಿ. ಈಗಿದು ಮೈದಾಡಿ ವ್ಯೂ ಪಾಯಿಂಟ್ ಒಂದು ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬಿಡೋದೆ. ಇಲ್ಲಿಂದ ಮೇ ಬಿ ನಾನು ನನ್ನ ಗಾಡಿ ತೊಗೊತೀನಿ, ಯಾಕಂದ್ರೆ ನನಗೆ ಆಗೋ ಹೊಲ್ದಿದ್ದು ಇದು ರೂಢಿ ಇಲ್ಲ, ಏನೂ ಇಲ್ಲ. ಊರಾಗ ಒಂದು ಹೊಡೆದಾಡ್ತಿದ್ದೆ, ಬಟ್ ಲಾಂಗ್ ರೋಡು ಇದು ಹೆಂಗಂದರೆ ಒಬ್ಬರು ಫಿಕ್ಸ್ ಆಗಿದ್ದರೆ ಅವರೇ ಬೆಸ್ಟು. ಇದಕ್ಕೆ ನೀವೆಂಥ ಟ್ಯಾಂಕ್ ಹಗ್ ಮಾಡ್ಕೊಂಡು ಓಡಿಸ್ತೀರಿ ಅಂದ್ರೂ ಸ್ವಲ್ಪ ಪಾಮ್ ಕಡೆ ನೋವು ಬಂದೇ ಬರುತ್ತೆ. ಹಾದೆಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ದಾರ ಬಂದೀತೇನೋ ನನ್ನ ಬಿಡಾರ. ಇದು ರಾಣಿಜೇರಿ, ಇದು ನಮ್ಮ ಮೈದಾಡಿ. ಅಕ್ಷಯ್, ಗೌತಮ್, ರಾಘಣ್ಣ, ಅಂಬರೀಷ್, ಪವನ್. ನನ್ನ ಕಾರ್ಡು ಕರಪ್ಟಾಗಿ ಹೋಗೈತಿ, ಎಷ್ಟ್ರ ಕಡೆ ಆಗೈತೋ ಗೊತ್ತಿಲ್ಲ ಅದು. ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ, ನಮ್ಮನ್ನ ಎಷ್ಟು ಅಂತಿರೋದು, ಎಷ್ಟಣ್ಣ ಅಂದಿರೋದು ಈ ಲೋಕಲ್ ಇದು ರಾಣಿಜೇರಿ. ನೀವು ರಾಣಿಜೇರಿಗೆ ಬಂದಿದ್ರೆ ಅಲ್ಲಿ ಬಂದು ನಿಂದಿರ್ತಿದ್ರಿ. ತಡ್ರಿ, ಇದ್ರ ಕಾಣುತ್ತಾ ಇಲ್ಲ, ಆ ಪಾಯಿಂಟಿಗೆ ಬರ್ತಿದ್ರಿ ನೀವು. ಅಲ್ಲಿಂದ ಈ ವ್ಯೂನ ನೋಡ್ತಿದ್ರಿ. ನೀವು ಮೈದಾಡಿಗೆ ಬಂದರೆ ಇಲ್ಲಿಂದ ಆ ವ್ಯೂನ ನೋಡ್ಬೋದು. ನೋಡು, ಸಿಟ್ಟಿಂದ ಗೆದ್ದಿರೋದು ಪ್ರಪಂಚದಾಗಿಲ್ಲಂತೆ, ಪ್ರೀತಿಯಿಂದ ಗೆದ್ದು ಬಿಡು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹಾಯ್ ಪವನ್. ಅಕ್ಷಯ್, ನಿನ್ನ ಚಾನಲ್ ಹೆಸರೇನು? ಅಕ್ಷಯ್ ದ ವಂಡರರ್. ಹಾಂ, ಅದು ಜನ್ರೇಟ್ ಆತಂದ್ರು ಅದನ್ನು ಮಾಡ್ರಿ. ಇನ್ನು ಚಾನಲ್ ತೋರ್ಸೋವಲ್ದು ಅದು. ಹಪ್ಪಿ ಡಾಮಿನೋರ್ ಹಪ್ಪಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿ. ಇವಾಗ ನಿಧಾನಕ್ಕೆ ಹೋಗ್ಬಿಡೋಣ ಅಂತ. ಅಲ್ಲಿ ರೂಮ್ ಐತಿ ಅನ್ನೋ ಧೈರ್ಯದಕ್ಕೆ ಇಷ್ಟೊತ್ತವರೆಗೂ ನಾವು ಇಲ್ಲೆಲ್ಲ ಎಂಜಾಯ್ ಮಾಡಿ ಹೋದ್ವಿ.
ಇಲ್ಲಂದಿದ್ರೆ ಅವಾಗ ಹೋಗಿ ರೂಮ್ಸ್ ಎಲ್ಲ ಹೊಡೆದಾಡ್ತಿದ್ವಿ. ಅದರ ಬೇರೆ ವೀಕೆಂಡು. ಒಂದು ಸೈಡ್ ಹೋಗ್ಬಿಟ್ಟಿದ್ರೆ 3 ಕಾರ್ಡ್ ಹಾಕಿ ನೋಡಿದೆ, ಮೂರು ಕರಪ್ಟೆಡ್ ಅಂತ ತೋರ್ಸಕತ್ತೈತಿ. ಎಸ್ ಡಿ ಎರರ್ ಅಂತ. ಗೌತಮ್ ಕಡೆ ಇದ್ದಿದ್ದು ಒಂದು ಕಾರ್ಡ್ ತೊಗೊಂಡು ಹಾಕಿದೆ, ಬಂತು. ಇದು ಗೋಪುರ ಸಲ ಸಾಕಾಗೋಗ್ಬಿಟ್ಟೈತಿ. ನೋಡೋಣ ಅದ್ರಾಗ ಎಷ್ಟು ರೆಕಾರ್ಡ್ ಆಗೈತೋ ಏನೋ. ರೂಮ್ಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಇವತ್ತು. ನಿಮಗೇನಾದರೂ ಹಿಂಗೆ ಬ್ರೇಕ್ ಫೇಲ್ ಈ ಥರ ಆತಂದ್ರೆ ಪ್ಯಾನಿಕ್ ಹಾಕೋಗ್ಬೇಡ್ರಿ, ಆಗುತ್ತಾ. ಬಟ್ ನೀವೇನು ಮಾಡಿರಿ ಅಂದರೆ ಕಾಲಿಂದ ಫುಟ್ ಪೆಗ್ ಮುಂದೆ ಬ್ರೇಕ್ ಇರುತ್ತೆ, ಫುಟ್ ಪೆಗ್ಗಿಂದ ಕಾಲು ತೆಗೀರಿ. ಬ್ರೇಕ್ನೇ ಒಂದು ಸಲ ನೀವು ಸ್ಲೋ ಕಂಟ್ರೋಲ್ ಆಗುತ್ತಪ್ಪ, ಹಾರ್ಡ್ ಬ್ರೇಕ್ ಹೊಡೆದ್ರೂ ನಿಮ್ಮ ಗಾಡಿ ಕಂಟ್ರೋಲ್ ಆಗುತ್ತಾ ಅನ್ನೋ ಹಂಗಿರುತ್ತಲ್ಲ, ಆ ಸ್ಪೀಡ್ ಒಳಗೆ ಪಂಪ್ ಮಾಡಿರಿ ಅದನ್ನ. ಅಂದರೆ ಒದಿರಿ, ತುಳೀರಿ. ಹಂಗೆ ತುಳಿದಾಗ ಏನಾಗುತ್ತೆ ಗೊತ್ತಾ, ಆ ಪ್ರೆಷರ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ಪ್ಯಾನಿಕ್ದಾಗ ಕ್ಲಚ್ ಹಿಡಿದು ಬಿಡೋದು. ಕ್ಲಚ್ ಹಿಡಿದ್ರಿ ಅಂದರೆ ಅಲ್ಲಿ ಕೆಲಸ ಕೆಡ್ತಂತ ಅರ್ಥ. ಕ್ಲಚ್ ಒಟ್ಟು ಹಿಡಿಯೋಕೆ ಹೋಗ್ಬೇಡ್ರಿ. ಕ್ಲಚ್ ಆದಷ್ಟು ಟ್ರಾನ್ಸ್ಮಿಷನ್ ಟೈಮ್ ಒಳಗೆ ಅಷ್ಟೇ ಯೂಸ್ ಮಾಡಿರಿ, ಅಂದರೆ ಗೇರ್ ಹಾಕುವಾಗ, ಗೇರ್ ತೆಗಿಯುವಾಗ. ಸೊ ಹಂಗೆ ಆಫ್ ಕ್ಲಚ್ಚು ಓಕೆ ಯೂಸ್ ಮಾಡ್ಬೋದು. ಬಟ್ ಬ್ರೇಕಿಂಗು ಈ ಟೈಮ್ ಒಳಗೆ ನಾನು ಅಲ್ಲಿಂದ ಬಂದಿನಂದ್ರೂ ಇಂಜಿನ್ ಬ್ರೇಕಿಂಗ್ ಮಾಡ್ಕೊತಾನೆ ಬಂದೆ ಈ ಗಾಡಿದು. ಇವತ್ತು ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ಬ್ರೇಕ್ ಡೌನ್ ನೋಡಿದ್ವಿ, ಮಳೆ ನೋಡಿದ್ವಿ, ಬಿಸಿಲು ನೋಡಿದ್ವಿ, ಆಲ್ಮೋಸ್ಟ್ ಇವತ್ತು ಎಲ್ಲ ನೋಡಿದ್ವಿ. ಬಯಲುಸೀಮೆಯಿಂದ ಹಿಡಿದು ಫಾಗ್ ಒಂದು ನೋಡಲಿಲ್ಲ. ನಮ್ಮ ಪವನಾಕ್ಷ ಇನ್ನೂ ಬಂದಿಲ್ಲ, ನಿಧಾನಕ್ಕೆ ಬರ್ಬೋದು ಅವರು, ಹೋಗ್ರಿ ಅಂತ ಹೇಳಿದರು. ಸೊ ಹಂಗೆ ನಾನು ಹೇಳೋದು ಇಷ್ಟ, ಕಂಟೆಂಟ್ ಇಷ್ಟ ಆತಂದರೆ ನಮ್ಮವರು ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಪವನ್ ಅಂದರೆ ಟಾಪ್ ನಾಚ್. ಅವನದು ಹೆಸರೇ ಇಡೋಂಗಿಲ್ಲ. ಅವನು ನೀವು ಒಂದು 2 ವೀಡಿಯೋ ನೋಡಿದರೆ ನೀವೇ ಫಿಕ್ಸ್ ಆಗ್ಬಿಡ್ತೀರಿ. ಬಟ್ ಅವನಿಗೆ ಆ ಥರ ರೀಚ್ ಸಿಗೋವಲ್ದು. ಅವನು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು, ಇದು ಮಾಡೋದು. ಆ್ಯಕ್ಷನ್ 4 ಸುಮ್ಮನೆ ಹಿಂಗೆ ನೋಡೋಣ ಇಳಿಸ್ಬಿಟ್ಟ ಅವನು. ಹಂಗಂತ ದುಡ್ಡು ಆಯ್ತಂತಲ್ಲ, ಅವನು ಕಮಿಟ್ಮೆಂಟ್ಸು ಅವೆಲ್ಲ ಇಟ್ಕೊಂಡು ಇನ್ವೆಸ್ಟ್ ಮಾಡ್ದ ಮೋಟೋ ವ್ಲಾಗಿಗೆ ಹಾಕೋಣ ಅಂತೇಳಿ. ಸೊ ಹಂಗೆ ಕಂಟೆಂಟ್ ಫಾಲ್ತು ಹೋಯ್ತು ಅಂದಾಗ ನೀವು ಇದನ್ನು ಮಾಡಬೇಡ್ರಿ. ಬಟ್ ಕಂಟೆಂಟ್ ಚಲೋ ಇದ್ದಾಗ ಸಪೋರ್ಟ್ ಮಾಡಿರಿ, ಅವ್ರಿಗೂ ಏನೋ ಒಂದು ಹುಮ್ಮಸ್ಸು ಬರ್ತೈತಿ. ಮೈದಾಡಿಯ ಮಣ್ಣನ್ನು ಬಿಟ್ಟು ಮತ್ತೆ ಮುಂದಿನ ರಸ್ತೆಯತ್ತ ನಿಧಾನವಾಗಿ ಪ್ರಯಾಣ ಬೆಳೆಸಿದ್ವಿ. ಕೆಲವು ಪ್ರಯಾಣಗಳು ಸೂರ್ಯಾಸ್ತದ ಜೊತೆ ಮುಗಿಯಲ್ಲ, ಯಾಕಂದರೆ ಕೆಳಗಡೆ ಬಂದ ನಾವು ಅಕ್ಷಯ್ ಮತ್ತು ಪವನ್ಗಾಗಿ ಕಾಯ್ತಿದ್ವಿ. 10 ನಿಮಿಷ, 30 ನಿಮಿಷ ಹಾಗಂತ ಸುಮ್ಮನೆ ಇರಲಿಲ್ಲ, ಕರೆನೂ ಮಾಡಿದ್ವಿ. ಆದರೆ ಕಾಡಿನ ಮೌನ ನೆಟ್ವರ್ಕ್ನೇ ನುಂಗ್ಬಿಟ್ಟಿತ್ತು. ಇನ್ನೇನು ಹೆಚ್ಚು ಕಡಿಮೆ 1 ಗಂಟೆ ನಾನು ಮತ್ತು ಅಮರೇಶ್ ವಾಪಸ್ ಮೇಲೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ವಿ. ಆಗ ಒಂದು ಕರೆ ಬಂತು. ಹಲೋ, ಏನಪ್ಪಿ ಎಲ್ಲಿದ್ದೀರಿ? ಕಾಣಿಸಿಲ್ಲ ಅಂದ್ರೆ ವಾಪಸ್ ಬರಕ್ ಬರಲ್ಲ. ಎಲ್ಲ ಎಷ್ಟೊತ್ತಾಯ್ತಲೆ ಫೋನ್ ಮಾಡಾಕತ್ತೀನಿ, ನೆಟ್ವರ್ಕ್ ಇಲ್ಲ, ಇಲ್ಲ ಏನಿಲ್ಲ. ನಾವು ಅದಕ್ಕೆ ಗಾಡಿ- ಟೆನ್ಷನ್ ಆಯ್ತಲ್ಲ, ಇಲ್ಲೇ ನಿಂತ್ಕೊಂಡಿವಿ ಬಂದು. ನಾನು ಅಮೃತ್ ಅದಕ್ಕೆ ವಾಪಸ್ ಹೋಗಮಂತ ಪ್ಲಾನ್ ಮಾಡಿದ್ವಿ. ನೋಡಿದ್ರೆ ಇವನ್ ಗಾಡಿ ಟ್ಯೂಬ್ ಹೊರಗ್ ಬಂದು ಅದನ್ನ ನೆಕ್ಕಲ್ ಕಟ್ಟಾಗಿ ಇವನ್ ಯಾರ್ದು? ಪವನ್ ಗಾಡಿ, ಪವನ್ ಒಂದು ಜಸ್ಟ್ ನಿಮ್ಮ ಹಿಂಗ್ ಅನ್ನೋದಕ್ಕೆ ನೀವು ಪಾಸ್ ಆಗಿರಿ. ನಾನು ಹಿಂದೆ ಇದ್ನಂತೇಳಿ ನಾನ್ ನೋಡಿದೆ, ಇವನು ಟೈರ್ ಹಾಕೋ ಶೇಕ್ ಆಗತೈತಿ ನೋಡೋ ಅಂತಂದ. ನೋಡಿದ್ರೆ ಟ್ಯೂಬ್ ಇದಾಗ ಹೋಗೈತಿ. ನಿಮ್ಗೆ ಫೋನ್ ಮಾಡಾಕತ್ತೀನಿ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ನಾವು ಅವಾಗ್ಲಿಂದ ಕಂಟಿನ್ಯೂ ಮಾಡಾಕತ್ತೀವಿ. Continue ಮಾಡೋದಲ್ಲಪ್ಪ, ಎಷ್ಟೊತ್ತಾಯ್ತು ವಾಪಸ್ ಬರ್ಬೇಕ ಬರೋಣ ಏನ್ ಅನ್ನೋದಿಲ್ಲ. ಹೇಳೋದನ್ನ ಕೇಳಲಿ. ಅಲ್ಲಿ ಟೈಮ್ ಆಗೈತಿ ನೋಡಿ, ತಿರ್ಗಿ ಆಲ್ರೆಡಿ 7 ಗಂಟೆ ಆಗ ಬಂದೈತಿ, ಕತ್ಲೈತಿ. ಇಲ್ಲಿ ಏನ್ ಮಾಡೋಣ ನಾವು? ಬಂದ್ಬಿಡ್ತೀವಿ ತಡಿ. ಮತ್ತೆ ಇರೋ ಒಂದ್ 5 ನಿಮಿಷ ತಡಿ, ನಾನು ಮಾಡ್ತೀನಿ ತಡಿ ವಾಪಸ್ ನಿಮ್ಗೆ. ಆಗ ನಮ್ಗನ್ಸಿದ್ದು ಒಂದೇ, ಇವತ್ತು ಯಾವ ಮುಹೂರ್ತದಲ್ಲಿ ಎದ್ದಿದ್ವೋ, ಈ ಥರ ನಮಗೆ ಯಾಕಾಗುತ್ತೋ ಅಂತ. 5 ನಿಮಿಷದ ನಂತರ ಮತ್ತೆ ಕರೆ ಬಂದಾಗ, ಇಲ್ಲೇ ಕ್ಯಾಂಪರ್ ಗಾಡಿ ಇತ್ತು ಒಂದು, ಅವ್ರಿಗೆ ಮಾತಾಡ್ಕೊಂಡು ಒಂದ್ 15 ರೂಪಾಯಿ ಮುಗಿಸ್ಕೊಂಡು ಹಾಕ್ಯಂಡ್ ಬರಾಕತ್ತೀವಿ ನಾವೇ ಅಲ್ಲಿಗೆ ಆ ಕಡೆ. ಹೌದಾ? ಎಲ್ಲಿದ್ರಿ ನೀವು ಇವಾಗ? ನಾವ್ ಇಲ್ಲೇ ಕೆಳಗೆ ಇದೀವಿ, ಆ ಜಂಕ್ಷನ್ ತಕ್ಕೆ ಇದೀವಿ ನೋಡಪ್ಪ, ಟರ್ನ್ ಆಗುತ್ತಲ್ಲ ಅಲ್ಲೇ ಕೆಳಗೆ ನಿಂತ್ಕೊಂಡಿವಿ. ಆಯ್ತಾಯ್ತು, ಅಲ್ಲೇ ಇರ್ರಿ, ಬರ್ತೀನಿರಪ್ಪ, ಅಲ್ಲೇ ಇರ್ರಿ, ಬರಾತ್ರಿ. ಏನ್ ಹಾಕೊಂಡ್ರ ಗಾಡಿ ಮೇಲೆ? ಹಾ ಏರ್ಸು ಗಾಡಿ ಏರ್ಸು ಗಾಡಿ ಆಗದನ್ನ ನಾನು ನಿಂದ ಫಾಲೋ ಮಾಡಾಕತ್ತೀನಿ. ಆಯ್ತಾಯ್ತು ತಗೋಬ. ಅಬ್ಬಾ, ಆ ಒಂದು ಮಾತು ಎದೆ ಮೇಲಿದ್ದ ಭಾರವನ್ನೇ ಇಳಿಸ್ಬಿಡ್ತು. 15 ನಿಮಿಷ ಕೆಳಗೆ ಕಾದ ನಂತರ ದೂರದಲ್ಲೊಂದು ಪಿಕಪ್ ಬರೋದು ಕಾಣಿಸ್ತು. ಅದರ ಮೇಲೆ ಪವನ್ ಗಾಡಿ ಹಿಡ್ಕೊಂಡು ನಿಂತಿದ್ದ. ಒಂದು ಕಡೆ ಟೈರ್ನ ಟೆನ್ಷನ್, ಇನ್ನೊಂದು ಕಡೆ ಸ್ಟೇನ ಟೆನ್ಷನ್. ಯಾಕಂದರೆ ಆ ರೂಮ್ಗೆ ಯಾವುದೇ ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ, ವೀಕೆಂಡ್ ಬೇರೆ, ನೆಟ್ವರ್ಕ್ ಸರಿಯಾಗಿ ಸಿಗ್ತಿದ್ದಿಲ್ಲ. ನಾವು ಅವ್ರಿಗೆ ಹೇಳಿದ್ದು 5 ಗಂಟೆಗೆಲ್ಲ ಚೆಕ್ ಇನ್ ಆಗ್ತೀವಿ ಅಂತ. ಆದರೆ ಆಗಲೇ 8 ಗಂಟೆ ಆಗಿತ್ತು. ಎಲ್ಲರೂ ಆ ಟೈರ್ಗೆ ಜೀವ ಹುಡುಕಲು ಹೋದರೆ
ನಾನು ಮತ್ತು ಗೌತಮ್ ರಾತ್ರಿ ಉಳಿಯುವ ಜಾಗ ಉಳಿಸ್ಕೊಳ್ಳಲು ಹೊರಟ್ವಿ. ಕಳಸದ ತೋಟದೂರು ಯಾತ್ರಿ ನಿವಾಸ. ಅದು ಕೇವಲ ಒಂದು ಯಾತ್ರಿ ನಿವಾಸ ಅಲ್ಲ. ಆ ರಾತ್ರಿ ನಮ್ಮ ದಣಿದ ದೇಹ ಹಾಗೂ ಮನಸ್ಸುಗಳಿಗೆ ಸಿಕ್ಕ ಆಶ್ರಯ. ಅಡ್ವಾನ್ಸ್ ಇರಲಿಲ್ಲ, ಭರವಸೆ ಮಾತ್ರ ಇತ್ತು. ಕೆಲವೊಮ್ಮೆ ಪ್ರಯಾಣ ಅಂದರೆ ಗಮ್ಯಸ್ಥಾನ ತಲುಪೋದಲ್ಲ, ಕಳೆದು ಹೋದವರಿಗಾಗಿ ಕಾಯೋದು, ಸಿಕ್ಕವರನ್ನು ಕಾಪಾಡೋದು ಮತ್ತೆಲ್ಲರೂ ಒಂದಾಗಿ ಸೇರುವ ಆ ಕ್ಷಣವೇ ನಿಜವಾದ ಜರ್ನಿ. ಆ ದಿನ ಹಗಲು ಮುಗಿದಿತ್ತು, ಆದರೆ ನಮ್ಮ ಕಥೆ ಅಲ್ಲ. ಯಾಕಂದರೆ ಪ್ರತಿಯೊಂದು ರಾತ್ರಿ ಕೂಡ ಮರುದಿನದ ಸಾಹಸಕ್ಕೆ ಬರೆದ ಒಂದು ಮುನ್ನುಡಿ. ಮತ್ತೊಂದು ಎಪಿಸೋಡ್ನೊಂದಿಗೆ ಸಿಗ್ತೀನಿ. ನಮಸ್ಕಾರ.